welcome back to my YouTube channel. So ಇವತ್ತಿನ ವ್ಲಾಗ್ ಏನು ಅಂದ್ರೆ ನಾನು ಆಕ್ಟ್ ಮಾಡಿರೋ ಮೂವಿ ತರ್ಕ ಟ್ರೈಲರ್ ಲಾಂಚ್ ಇದೆ. ಸೊ ಅದಕ್ಕೆ ಹೋಗ್ತಾ ಇದೀವಿ. ನನ್ನ ಔಟ್ಫಿಟ್ ಬಂದ್ಬಿಟ್ಟು ಇದು. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ ಆಯ್ತಾ. ಇವಾಗ 4 o'clock ಇಂದ ಸ್ಟಾರ್ಟ್ ಅಂತೆ. ಸೊ ಅದಕ್ಕೆ ಇವಾಗ 3 o'clock ಆಗಿದೆ. ಹೊರಡ್ತಾ ಇದೀವಿ. ಸೊ ಬನ್ನಿ ಹೋಗೋಣ. ಅಲ್ಲಿ ನಾವು ಹೋಗಿ ನಮ್ಮ ಡೈರೆಕ್ಟರು ಮತ್ತೆ ನಮ್ಮ ಹೀರೋನ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಓಕೆನಾ? ಸೊ ಬನ್ನಿ. ಸೊ ಇವಾಗ ಬಂದ್ವಿ. ಆಲ್ರೆಡಿ ಎಲ್ಲರೂ ಬಂದಿದ್ದಾರೆ ಅಲ್ಲಿ. ಸೊ ಬನ್ನಿ ಹೋಗೋಣ. ಅಲ್ಲ ಶೂಟಿಂಗ್ ಅಲ್ಲಿ ಎಲ್ಲಿ ಶೂಟಿಂಗ್ ಮೀಟಿಂಗ್ ಅಂತ ಬಿಸಿ ಆಕ್ಚುಲಿ ಇದ್ದೆ ನಮ್ಮ ಮೂವಿಗೋಸ್ಕರ ಫ್ರೀ ಬಂದಿದ್ದೆ. ಆಯ್ತು ಬನ್ನಿ. ಈ ಅಭಿಮಾನ ಕೊನೆ ತನಕ ಇರಲಿ. ಚೆನ್ನಾಗಿದೆ. ಊಟ ಮಾಡಿದ್ರ ಇವರು ಮೇನ್ ಆಗ್ಬಿಟ್ಟಿದ್ದಾರೆ. ನಡೀರಿ. ಹಾಕಿದ್ರು ಇಷ್ಟು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ನೆಚ್ಚಿನ ನಮಗೆ ಸದಾಕಾಲ ಸಪೋರ್ಟ್ ಅನ್ನು ಮಾಡುವಂತ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ತರ್ಕ ಅಂದಿದ ತಕ್ಷಣ ನಮಗೆ ಮೊದಲಿಗೆ 1989 ನಮ್ಮೆಲ್ಲರ ನೆಚ್ಚಿನ ಶಂಕರ್ ನಾಗ್ ಸರ್ ಅವರ ಆಲೋಚನೆಗಳು, ಯೋಜನೆಗಳು. ಇವಾಗ ನಾವು ಮೆಟ್ರೋ ಬಗ್ಗೆ ಮಾತಾಡ್ತಾ ಇದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಅವ್ರು ಅವಾಗ್ಲೇ ಮೆಟ್ರೋ ಬಗ್ಗೆ ಮಾತಾಡಿದ್ರು. ಈಗ ನಾವು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಟೆಕ್ನಾಲಜಿನ ಯೂಸ್ ಮಾಡಿ ಜೊತೆಲೇ ಇರೋಣ ಅಭಿಮಾನಿಗಳೇ, ಯಾವಾಗಲೂ ಹೀಗೆ ಜೊತೆ. ಆ ಜಾಗನ 20 ವರ್ಷ ಅವರು ವೇದಿಕೆಗೆ ಬರಬೇಕು. ಚಂದನ್ ಫಿಲ್ಮ್ಸ್ ಇಂದ ಕುನಾಲ್ ಅವ್ರು ಬನ್ನಿ ಸರ್. ಜನರಿಗೆ ತಲುಪಿಸೋದೇ ನೀವು ಅಲ್ಲಿ ಸೈಡ್ ಅಲ್ಲಿ ಇದ್ರೆ ಹಿಂಗೆ ಬನ್ನಿ. ಮೈನ್ ಬರೋದೇ ಬಜೆಟ್. ಫಸ್ಟ್ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡ್ವಿ. ಅದು ಬಜೆಟ್ ಸೈಲೆಂಟ್ ಮಾಡಿ ಸದ್ಯಕ್ಕೆ ನಿವಾಸ್ ಅಂತ ಇಟ್ಕೊಂಡಿದ್ದೀನಿ. ನಾನು ಸುಮಾರು ಒಂದು 35ರಿಂದ 40 ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟ್. ಯಾವ ತರ ಟಾರ್ಚರ್ ಕೊಡ್ಬೋದು? ಹಾ ನೀನೇನೆ ಯಾವ ತರ ಟಾರ್ಚರ್ ಕೊಡ್ಬೋದು? ಅಷ್ಟು ಟಾರ್ಚರ್ ಕೊಟ್ಟಿದ್ಯಲ್ಲ. ನಲ್ಲಿ ಅಭಿನಯಿಸಿದ್ದಾರೆ. ಇನ್ನು ಮುಂದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮುದ್ದು ಸೊಸೆಯಾಗಿ ಕೂಡ ಅವ್ರು ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಪ್ರತಿಮಾ ಅವರು, ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಂಗೆ ಈ ಮೂವಿದು 2022 ಅಲ್ಲಿ ಅನ್ಸುತ್ತೆ ಅಲ್ವಾ ಕತೆ ಹೇಳಿದ್ ನೀವು. ಅವಾಗ ಹೋದ್ವಿ, ಕತೆ ಹೇಳಿದ್ರು. ತುಂಬಾ ಇಷ್ಟ ಆಯ್ತು ಕತೆ ಹೇಳಿದಾಗ. ಏನಿರ್ಬೋದು ಈ ಕಥೆಯಲ್ಲಿ, ನಿಜವಾಗ್ಲೂ ನನಗೂ ಗೊತ್ತಿಲ್ಲ ಇದ್ರ ಬಗ್ಗೆ. ಕ್ಲಾರಿಟಿಯಾಗಿ ನನಗೂ ಹೇಳಿಲ್ಲ ಇದ್ರು. ಬಟ್ ಹೇಳಿದಷ್ಟೇ, ಏನು ನಿಮ್ ಕ್ಯಾರೆಕ್ಟರ್ ಇದು ಇಷ್ಟು ಅಂತ ಹೇಳಿದ್ರು. ಓಕೆ ಫೈನ್ ಅಂತ ಮಾಡಿದೆ. ಅದಾದ್ಮೇಲೆ ಡಬ್ಬಿಂಗ್ ಲಾಸ್ಟ್ ಡೇ ಹೋಗಿದ್ದೆ ಡಬ್ಬಿಂಗಿಗೆ. ಅವಾಗೂ ಕೇಳಿದೆ, ಏನ್ ಹೇಳಿ ಇದು ಕತೆ, ನಂಗೆ ಅರ್ಥನೇ ಆಗ್ತಾ ಇಲ್ಲ. ಯಾವಾಗ ಹೇಳ್ತೀರಾ? ಇಲ್ಲ ನೀವು 28 ಫೆಬ್ ನೀವೇ ಥಿಯೇಟ್ರಿಗೆ ಹೋಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು ಡೈರೆಕ್ಟ್ರು. ಸೊ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಬಟ್ ಒಂದ್ ಬೇಜಾರಿದೆ ಡೈರೆಕ್ಟರೇ, ಏನು ಅಂದ್ರೆ ಪ್ರಮೋಷನ್ಸ್ಗಾಗ್ಲಿ ಯಾವ್ದಕ್ಕೂ ನೀವು ನನ್ನ ಕರ್ದಿಲ್ಲ. ತುಂಬಾ ಅನ್ಯಾಯ ಇದು. ನಿಜವಾಗ್ಲೂ ನಾನು ಪ್ರತಿ ಸತಿ ಹೇಳಿದ್ದೀನಿ ಇವರಿಗೆ, ಕರೀರಿ ಬರ್ತೀನಿ, ಎಲ್ಲೇ ಹೋದ್ರು ಬರ್ತೀನಿ, ಕರೀರಿ. ಕರ್ದೇ ಇಲ್ಲ. ಅದು ಯಾಕೆ ಕರ್ದಿಲ್ಲ ನನಗೂ ಗೊತ್ತಿಲ್ಲ. ಪ್ಲೀಸ್ 28ಗೆ ಫಿಲ್ಮ್ ರಿಲೀಸ್ ಇದೆ, ಅದಕ್ಕಿಂತ ಮುಂಚೆ ಎಲ್ಲಾದ್ರೂ ಅವರೇ ಕರೀರಿ ಪ್ಲೀಸ್. ನಾನೇ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಕರೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಂದಿದ್ದಕ್ಕೆ. 28 ಫೆಬ್ ಮೂವಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ, ಥಿಯೇಟ್ರಿಗೆ ಬಂದು ನೋಡಿ, ಸಪೋರ್ಟ್ ಮಾಡಿ. ಇಲ್ಲಿ ಏನ್ ಕೂತಿದೀವಿ ಎಲ್ಲರೂ ಹೊಸ ಪ್ರತಿಭೆಗಳೇ, ಎಲ್ಲರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸೂರಜ್ ಜೋಯಿಸ್ ಅಂತ. ಸೊ ಅವ್ರು ಹೇಳಿದಂಗೆ ಈ ಹಿಂದೆ ಒಂದಷ್ಟು ಸಿನಿಮಾಗಳಿಗೆ ಮಾಡಿದ್ದೀನಿ. ಅದೆಲ್ಲ ಬಿಟ್ಟು ಒಂದು ಮ್ಯೂಸಿಕ್ ಡೈರೆಕ್ಟರ್ ಗ್ಲಾಮರ್ ಆಗಿದೆ.
ತಮ್ಮ ಸಪೋರ್ಟ್ ಅನ್ನ ನೀಡಿ ಬೆಂಬಲಿಸಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಗೊತ್ತಾಯ್ತು ಸೊ ಇದೇ ಫೆಬ್ 28 ರಿಲೀಸ್ ಆಗ್ತಾ ಇದೆ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹೊಸ ಪ್ರತಿಭೆಗಳನ್ನ ಗೊತ್ತೇ ಇಲ್ಲ, ನನ್ಗೆ ಗೊತ್ತೂ ಇಲ್ಲ ಅವರು, ಬಟ್ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಟೀಮ್ ಎಲ್ಲರೂ ಸೇರ್ಕೊಂಡು, ಅದ್ರಲ್ಲಿ ನಾನು ಒಬ್ರು. ಸೊ ಎಲ್ಲರೂ ನೋಡಿ. ಸೊ ಪುನೀತ್ ಅಂತ ನಮ್ಮ ತರ್ಕ ಮೂವಿ ಡೈರೆಕ್ಟರ್ಸ್ ಹೇಗೆ ಅನಿಸ್ತಾರೆ ನಮಗೆ ಟ್ರೈಲರ್ ಲಾಂಚ್? ಅದು ಹಾಗೆ ಹೇಳ್ಬಿಡಿ. 28 ರಿಲೀಸ್ ಆಗುತ್ತೆ, ಎಲ್ಲರೂ ನೋಡಿ. ಕ್ರೌಡ್ ಫಂಡಿಂಗ್ ಫಿಲಮು ಇದು. ಕ್ರೌಡ್ ಫಂಡಿಂಗ್ ಎಲ್ಲರೂ ಆನ್ಲೈನಲ್ಲಿ ಮಾಡ್ತಿದ್ರು, ನಾವು ಫಸ್ಟ್ ಟೈಮ್ ಆಫ್ಲೈನ್ ಹೋಗಿ ಎಲ್ಲ ಜನರಲ್ನೇ ರೀಚ್ ಆಗಿ ಮಾಡಿದ್ದೀವಿ. 400+ ಇನ್ವೆಸ್ಟರ್ಸ್ ಇದ್ದಾರೆ ಫಿಲಮ್ಗೆ. ದಯವಿಟ್ಟು ಸಪೋರ್ಟ್ ಮಾಡಿ, ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ಸಸ್ಪೆನ್ಸ್ ಥ್ರಿಲ್ಲರ್ ಫಿಲಮ್. ಥ್ಯಾಂಕ್ ಯು. ನಮಗೆ ಫುಲ್ ತೋರಿಸಿಲ್ಲ ಮೂವಿ. ಈಗ ಇವ್ರನ್ನ 3 ಸಲ ಕರೆದು 3 ಸಲಿನೂ ಬರಲಿಲ್ಲ. ಆ ಶೂಟಿಂಗ್ ಇದೆ, ಈ ಶೂಟಿಂಗ್ ಇದೆ ಅಂತ ಹೋಗ್ತಾರೆ. ಆಮೇಲೆ ಪ್ರೆಸ್ ಮೀಟಲ್ಲಿ ಪ್ರಮೋಷನ್ ಕರೀಲಿಲ್ಲ ಅಂತಂದ್ರು. ಇವರೇ ಯಾವುದಕ್ಕೂ ಬಂದಿಲ್ಲ, ಕರೆದಾಗಿಲ್ಲ, ಸುಳ್ಳು ಹೇಳ್ತಾರೆ. ಅವರು ಒಂದ್ಸತಿ ಕರೆದ್ರು, ನಂಗೆ ಅಜ್ಜಿಗೆ ಹುಷಾರಿರ್ಲಿಲ್ಲ ಅಂತ ಹೋಗಿರ್ಲಿಲ್ಲ, ಅದಾದ್ಮೇಲೆ ಕರೆಯೋದೇ ಬಿಟ್ಟು ಇನ್ನೂ ಎಷ್ಟೊಂದು ಸಲ ಕರೆದಿದ್ದೀವಿ, ನೀವು ಬಂದಿಲ್ಲ. ಇಲ್ಲಿ ನಾನಿದ್ದೀನಿ. ಇಲ್ಲಿ ನೋಡಿ ನಮ್ಮ ಹೀರೋ ಸರ್ ಹಾಯ್ ಹೇಳಿ, ನನ್ನ ಬ್ಲಾಗಿಗೆ ಹಾಯ್ ಹೇಳಿ, ಇಲ್ಲಿ ಹಾಯ್ ಹೇಳಿ. ಹಾಯ್ ಬನ್ನಿ ನೀವು. ಟ್ರೇಲರ್ ರಿಲೀಸ್ ಆಗಿದೆ, ಅದನ್ನ ಅಭಿಮಾನಿಗಳು ಹೇಳ್ಬೇಕು ಹೇಗೆ ಅನ್ಸುತ್ತೆ ಅಂತ. ನಮಗೆ ಹೇಳಿ, ನನ್ನ ಬ್ಲಾಗಿಗೆ ಹೇಳಿ ನಿಮಗೆ ಹೇಗೆ ಫೀಲ್ ಆಗ್ತಾ ಇದೆ ಟ್ರೈಲರ್ ಲಾಂಚ್ ಆಯ್ತಾ? ಹೇಗಿದೆ ಫೀಲ್? ಟ್ರೇಲರ್ ಲಾಂಚ್ ಆಗಿದೆ, ಖುಷಿಯಾಗಿದೆ. ನಮ್ಮ ಸಿನಿಮಾ ಹಿಟ್ ಆದರೆ ಇನ್ನೂ ಖುಷಿಯಾಗುತ್ತೆ. ಇದೇ ಫೆಬ್ರವರಿ 28ನೇ ತಾರೀಕು ಥಿಯೇಟರ್ಸಲ್ಲಿ ತರ್ಕ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಕುಟುಂಬ ಸಮೇತ ಬಂದು ಸಿನಿಮಾ ನೋಡಿ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಆಮೇಲೆ ನಾನು ಮನೆಗೆ ಹೋಗಿ ಕಂಟಿನ್ಯೂ ಮಾಡಿ. ಇವಾಗ ಮನೆಗೆ ಬಂದ್ವಿ, ಸುಸ್ತಾಗೋಯ್ತು ಬರೀ 2 ವಾರಕ್ಕೆ. ಆ್ಯಕ್ಚುಲಿ ತುಂಬ ಟ್ರಾಫಿಕ್ ಇತ್ತು, ಯಪ್ಪ ದೇವರೇ ಸಾಕಾಗೋಯ್ತು. ಸೊ ಇವಾಗ ಬಂದ್ವಿ ಮನೆಗೆ, ತುಂಬ ಖುಷಿ ಆಯಿತು. ಟ್ರೈಲರ್ ಲಾಂಚ್ ಆಗಿದ್ದು ಎಲ್ಲರೂ ಸಪೋರ್ಟ್ ಮಾಡಿ. ಫೆಬ್ 28ಗೆ ಮೂವಿ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಥಿಯೇಟ್ರಿಗೆ ಹೋಗಿನೇ ನೋಡಿ. ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಈ ಮೂವಿನ, ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಹೊಸ ಪ್ರತಿಭೆಗಳನ್ನ ಬೆಳೆಸಿ ಹೇಗೆ ನನ್ನ ಬೆಳೆಸಿದ್ರು ಅದೇ ಥರ ಇನ್ನೂ ಹೊಸ ಪ್ರತಿಭೆಗಳು ಇನ್ನೂ ತುಂಬ ಜನ ಬರ್ತಾರೆ. ಸೊ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲ ನಮ್ಮ ಮೇಲೆ, ಸಪೋರ್ಟ್ ಎಲ್ಲ ನಮ್ಮ ಮೇಲೆ ಇರಲಿ, ನಮ್ಮ ಟೀಮ್ ಮೇಲೆ ಇರಲಿ, ತರ್ಕ ತಂಡದ ಮೇಲೆ. ಸೊ ಈ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್. ಸೊ ಇದೇ ಥರ ವ್ಲಾಗ್ಸ್ ಬರ್ತಾನೆ ಇರುತ್ತೆ. ನಾವು ಮೂವಿ ರಿಲೀಸ್ ಆಗೋದಿದೆ. ಸೊ ನಿಮಗೆ ಹೇಗೆ ಅನ್ನಿಸ್ತು? ಏನದು ಟೀಸರ್ ರಿಲೀಸ್ ಆಗಿದೆ ಸೀರಿಯಲ್ದು ಮುದ್ದು ಸೊಸೆ. ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ, ಅಂದರೆ ಸ್ಕೂಟಿ ವಿಡಿಯೋದ ವ್ಲಾಗಲ್ಲಿ ಹೇಳಿದ್ದೆ ಏನಂತ, ಏನೋ ಒಂದು ಸರ್ಪ್ರೈಸ್ ಇದೆ ನನ್ನ ಜೀವಿತದಲ್ಲಿ, ಇನ್ನೊಂದು ಅದೇ ಶುರು ಆಗ್ತಾ ಇದೆ ಅಂತ. ಸೊ ಅದೇ ತುಂಬ ಖುಷಿ ಆಯ್ತು. ಅದು ನನ್ನ ಫುಲ್ ಸರ್ಪ್ರೈಸ್ ಮೂಮೆಂಟ್. ಅದು ಕೂತಿದೆ ನಮ್ಮ ಅಕ್ಕ ಇಬ್ರು ಸರ್ಪ್ರೈಸ್ ಕೊಟ್ಟಿದ್ದು, ನಂಗೆ ಹೇಳೇ ಇಲ್ಲ ಅದು ಬರುತ್ತೆ ಅಂತ. ಸಾಗರ್ ಅವರು, ಐ ಹೇಟ್ ಯು ಸಾಗರ್ ಅಂಕಲ್. ಸೊ ತುಂಬ ಖುಷಿ ಆಯ್ತು ಅದನ್ನು ಬಂದಿದ್ದು. ಆ ಟ್ರೈಲರ್ ಹೇಗೆ ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ. ಹಾಗೆ ಈ
ಸೊ ತರ್ಕ ಟ್ರೈಲರ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ, ಮತ್ತು ಹಾಗೆ ಮುದ್ದು ಸೊಸೆ ಟ್ರೈಲರ್ ಟೀಸರ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಓಕೆ, ಸೊ ಈ ವಿಡಿಯೋನ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಮುದ್ದು ಸೊಸೆದು ಪ್ರೋಮೋ ಇನ್ನು 2 ಪ್ರೋಮೋ ಏನೋ 3 ಪ್ರೋಮೋ ಇದೆ, ಅದು ರಿಲೀಸ್ ಆಗೋದಿದೆ. ಸೊ ಅದ್ರದ್ದು ವ್ಲಾಗ್ ಕೂಡ ಮಾಡಿದ್ದೀನಿ. ಗೆಸ್ ಮಾಡಿ ನೋಡೋಣ ಯಾರು ಹೀರೋ ಅಂತ, ಓಕೆನಾ? ಸೊ ನನಗೂ ಗೊತ್ತಿಲ್ಲ. ಸೊ ಎಲ್ರಿಗೂ ಬಾಯ್, ಗುಡ್ ನೈಟ್ ಎಲ್ರಿಗೂ. ಈ ವ್ಲಾಗ್ನ ಇವತ್ತೆಷ್ಟು ಡೇಟು? 19th ಅಲ್ಲ, 20 ನಾಳೆ ಬೆಳಿಗ್ಗೆ ಅಪ್ಲೋಡ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಮಾಡ್ತೀನಿ ಬೆಳಿಗ್ಗೆ, ಓಕೆನಾ? ಸೊ ನೀವು ಬೆಳಿಗ್ಗೆ ನೋಡ್ತೀರಲ್ಲ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಎಲ್ರಿಗೂ ಬಾಯ್. ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಎಲ್ರಿಗೂ.